ತ್ಯಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಅಬ್ದುಲ್ ರಜಾಕ್. ಹೇಳ್ರಿ, ಮಾಡ್ತಾ ಇದ್ದೀರಾ? ಏನ್ರಿ ನಮ್ ಡ್ಯೂಟಿ ಕಾಯಕವೇ ಕೈಲಾಸ ಅನ್ನೋ ತರ ಕಾಯಕ ಮಾಡ್ತಾ ಇದ್ವಿ. ಹೇಳಿ. ಮತ್ತೆ ಸ್ಕೂಲ್ ಟ್ರಿಪ್ ಹೋಗಿಲ್ವಾ? ಸ್ಕೂಲ್ ಟ್ರಿಪ್ ಇವ್ ರಜಾ ಅಲ್ವೇನ್ರಿ? ರಜಾ ದಿವಸ ಇದು ಮಾಡ್ತಾ ರಜಾ ಇದ್ದೀರಾ? ದಿವಸ ಇದು. ನಾಳೆ ಒಂದಿನ ಇರುತ್ತೆ, ಮತ್ತೆ ಶನಿವಾರ ರಂಜಾನ್ ರಜಾ ಇರುತ್ತೆ, ಭಾನುವಾರ ಮಾಮೂಲ್ ರಜಾ ಇರುತ್ತೆ. ಶನಿವಾರ ಭಾನುವಾರ ಇಲ್ಲಿ ಬಂದ್ರೆ ನಾನು ಖಂಡಿತ ನಿಮ್ಗೆ ಸಿಗ್ತೀನಿ. ಬಿಗ್ ಬಾಸ್ ಸೀಸನ್ 12 ನಡೀತಿರುವಾಗ ಇವರು ನಮ್ಮ ತ್ಯಾಗರಾಜು ಅವರು ರಕ್ಷಿತಾಗ್ ಸಪೋರ್ಟ್ ಮಾಡ್ತಾ ಇದ್ರು. ಅವಾಗ ಸಾಕಷ್ಟು ವಿಡಿಯೋಗಳು ನೋಡ್ತಾ ಇದ್ರು, ಸಾಕಷ್ಟು ಜನ ಲೈಕ್ಸ್ ಮತ್ತು ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದ್ದಾರೆ. ಅವ್ರ ಗೆಟಪ್ ನೋಡಿ ಕೆಲವೊಬ್ರು ಹೇಳಿದ್ರು ಅವ್ರಿಗೆ ಏನ್ರಿ ಕಮ್ಮಿ ಇದೆ ಅಂತ. ಆದ್ರ ಒಳಗಿನ ನೋವು ಯಾರಿಗ್ ಹೇಳ್ಬೇಕು? ತ್ಯಾಗರಾಜು ಅವರು. ಹಾಗೆ ಇವತ್ತು ಅವರು ಸ್ಕೂಲ್ ರಜಾ ಇರೋದ್ರಿಂದ ಅಂಗಡಿ ಓಪನ್ ಮಾಡಿದ್ದಾರೆ. ಅವರ ಒಳಗಿನ ನೋವು ಹೇಗಿದೆ ಎಂಬುದು ತಿಳ್ಕೊಣ ಬನ್ನಿ. ತ್ಯಾಗರಾಜ್ ಅವರ ಹೇಳಿ, ಎಷ್ಟು ವರ್ಷದಿಂದ ನಿಮ್ಮ ಅಂಗಡಿ ಓಪನ್ ಮಾಡಿದ್ರ? ನನ್ನ ಅಂಗಡಿ ಓಪನ್ ಮಾಡಿ 20 ವರ್ಷ ಆಯ್ತು. ನನ್ನ ಈ ಸೈಕಲ್ ಲೈನ್ ಅಲ್ಲಿ ಸರ್ವಿಸ್ 43 ವರ್ಷ ಆಗ್ತಾ ಇದೆ. 1983ರಿಂದ ಸೈಕಲ್ ಶಾಪು ಕಲ್ತಿದ್ದೀನಿ. ನನಗೆ ಫಸ್ಟ್ ನಾನು ಕೆಲ್ಸಕ್ಕೆ ಸೇರುವಾಗ ಡೈಲಿ 50 ಪೈಸೆ. ಇವಾಗಿರೋ ಜನರೇಷನ್ಗೆ 50 ಪೈಸೆ ಗೊತ್ತಿರಲ್ಲ. ಡೈಲಿ 50 ಪೈಸೆ, ತಿಂಗಳಿಗೆ 25 ರೂಪಾಯಿ ಸಂಬಳ. ಆಮೇಲೆ ಬೇರೆ ಅಂಗಡಿ ನಾನು ಕೆಲಸ ನೋಡೋದು, ಆಕ್ಟಿವ್ ಓಡಾಡಿ ಮಾಡೋದು ಕೆಲಸ ಎಲ್ಲ ನೋಡ್ಬಿಟ್ಟು ಬೇರೆಗೆ ಅವರು ಪ್ಲಾಜಾ ಸೈಕಲ್ ಮಾರ್ಟ್ ಅಂತ ಇತ್ತು, ಸ್ವಾಸ್ಟಿಕ್ ಶೇಷಾದಿಪುರದಲ್ಲಿ, ಸ್ವಾಸ್ಟಿಕ್ ಸರ್ಕಲ್ ಶೇಷಾದಿಪುರದಲ್ಲಿ. ಅವರು ಡೈಲಿ 1 ರೂಪಾಯಿ ಕೊಡ್ತೀನಿ, ತಿಂಗಳಿಗೆ 50 ರೂಪಾಯಿ ಸಂಬಳ ಕೊಡ್ತೀನಿ. ಅದು ಅವ್ರು ಕರೆದ್ರು ನೋಡಿ. ಅವಾಗಲೇ ನಮ್ ಡಿಮಾಂಡ್ 40 ವರ್ಷಕ್ಕೆ ಮುಂಚೆ, 43 ವರ್ಷಕ್ಕೆ ಮುಂಚೆನೆ ಅಷ್ಟು ಡಿಮಾಂಡ್ ಇತ್ತು. ಅವಾಗಿಂದ ಮಾಡ್ತಾ ಇದ್ ಸ್ವಲ್ಪ ದಿನ ಮಾಡ್ದೆ. ಮದುವೆ ಆದ್ಮೇಲೆ ನಾನ್ ಸ್ವಂತ ಮಾಡ್ಬೇಕಂತ ನಮ್ಮ ಅತ್ತೆ ಮನೆ ಹತ್ರ ಸ್ವಲ್ಪ ಪ್ಯಾಸೇಜ್ ಅಲ್ಲಿ ಜಾಗ ಇತ್ತು. ನೀವು ನೋಡಿದ್ರ, ಬಂದಿರ್ತೀರಾ, ನಿಮ್ ಸೈಕಲ್ ಎಲ್ಲ ತಂದಿರ್ತೀರಾ? ಯಾಕಂದ್ರೆ ಅವಾಗ ನಾನು ಸೈಕಲ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ.